ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ 15 ಶಿವರಾತ್ರಿ ಕಳೆದ ನಂತರ ಶಿವನ ಕೃಪೆಯಿಂದ ರಾತ್ರೋರಾತ್ರಿ ನಿಮಗೆ ರಾಜಯೋಗ ಬರ್ತಕ್ಕಂತಹ ರಾಶಿಗಳು ಯಾವಂತ ಗೊತ್ತಿಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ, ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ, ಎಷ್ಟೇ ದೇವಸ್ಥಾನಗಳಿಗೆ, ಎಷ್ಟೇ ಪುರೋಹಿತರಿಗೆ, ಎಷ್ಟು ಜ್ಯೋತಿಷ್ಯ ಕೇಳೋದು ಸಮಸ್ಯೆಗೆ ಪರಿಹಾರ ಸಿಗ್ತಾಯಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಕಲ ಸಮಸ್ಯೆಗಳಿಗೆ ಶಾಶ್ವತ ಮತ್ತು ಅಂತಿಮ ಪರಿಹಾರನ ನಾವು ಮಾಡಿಕೊಡ್ತೀವಿ. ಶಿವನ ಕೃಪೆಗೆ ಪಾತ್ರರಾಗಿ ಗಜಕೇಸರಿ ಯೋಗವನ್ನು ಅನುಭವಿಸುವಂಥ ಮೊದಲ ರಾಶಿ ಯಾವುದಪ್ಪ ಅಂತಂದರೆ ಆ ಒಂದು ರಾಶಿ ಮೇಷರಾಶಿ ಆಗಿರುತ್ತೆ. ಶಿವನ ಅನುಗ್ರಹದಿಂದ ನಿಮ್ಮ ಒಂದು ರಾಶಿ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಗಟ್ಟಿಯಾಗುತ್ತೆ. ದೀರ್ಘಕಾಲದ ಸಾಲ ಬಾಧೆಯಿಂದ ಮುಕ್ತಿ ಸಿಗುತ್ತೆ. ಜೊತೆಗೆ ನೀವು 4 ಜನರಿಗೆ ಹಣಕಾಸನ್ನು ಸಹಾಯದ ರೂಪದಲ್ಲಿ ಕೊಡ್ತಕ್ಕಂಥ ವ್ಯಕ್ತಿಗಳು ಆಗ್ತೀರಾ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭಗಳು ನಿಮ್ಮದಾಗುತ್ತೆ. ಎರಡನೇ ರಾಶಿಯಾಗಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಜವಾಬ್ದಾರಿ ಸಿಗ್ಲಿಕ್ಕಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಶಿವನ ಕೃಪೆಯಿಂದ ವೇಗವನ್ನು ಪಡೆದುಕೊಳ್ಳುತ್ತೆ. ಇನ್ನು ಮೂರನೇ ರಾಶಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಮುಖ್ಯ ಸಮಸ್ಯೆಗಳೇನಪ್ಪ ಅಂದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಮಾನಸಿಕ ಕಿರಿಕಿರಿ, ಒತ್ತಡ, ಮನಸ್ತಾಪಗಳು ತುಂಬ ಅನುಭವಿಸ್ತಿರ್ತಾರೆ. ಆದರೆ ಈ ಒಂದು ರಾಜಯೋಗದಿಂದ, ಗಜಕೇಶ ರಾಜಯೋಗದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಶಿವನ ಕೃಪೆಯಿಂದ ಮನಸ್ಸಿಗೆ ನೆಮ್ಮದಿ, ಕುಟುಂಬದಲ್ಲಿ ಸ್ಥಿರತೆ ಮತ್ತು ಸೌಮ್ಯತೆ, ನಗುಮುಖದ ವಾತಾವರಣ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಮತ್ತು ಅವಿವಾಹಿತ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನು 4ನೇ ರಾಶಿಯಾಗಿ ವೃಶ್ಚಿಕ ರಾಶಿ ಅಂತ ಹೇಳ್ಬೋದು. ಹಳೆಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆ ಕೆಲಸದಲ್ಲಿ ಜಯ ನಿಮ್ಮದಾಗುತ್ತೆ. ವಿದೇಶ ಪ್ರಯಾಣದ ಕನಸು ಈಡಿರುವ ಸಮಯ ಹತ್ತಿರ ಇದೆ. ಈ 4 ರಾಶಿಯವರು ಶಿವರಾತ್ರಿ ದಿನ ತಪ್ಪದೇ ಅಭಿಷೇಕವನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಈ 4 ರಾಶಿಯವರು ಶಿವರಾತ್ರಿ ದಿನ ಶಿವನಿಗೆ ಅಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಎಂಬ ಮೂಲ ಮಂತ್ರವನ್ನು 101 ಬಾರಿ ಪಠೆಯನ್ನು ಮಾಡಬೇಕಾಗುತ್ತೆ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.